ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳು ಮಾತ್ರ ಬಾಕಿವೆ. ಈ ನಡುವೆ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡೋದಕ್ಕೆ ಪ್ರಮುಖ ಪಕ್ಷಗಳು ತಯಾರಿ ನಡೆಸಿವೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳನ್ನಾದರೂ ಗೆಲ್ಲಬೇಕು ಕಾಂಗ್ರೆಸ್ ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಹಾಕಿಕೊಂಡಿದೆ. ಮುಂಬರುವ ಲೋಕಸಭೆ ಚುನಾವಣೆ ಹಾಗೂ ಭಾರತ್ ನ್ಯಾಯ ಯಾತ್ರೆಗಾಗಿ ಪಕ್ಷದ ಸಿದ್ಧತೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಮಹತ್ವದ ಸಭೆ ನಡೆಸ್ತಾ ಇದೆ. ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆಯುವ ಈ ಸಭೆಯ ಅಧ್ಯಕ್ಷತೆಯನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಹಿಸಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಳ್ಳಿದ್ದು, ರಾಜ್ಯದಲ್ಲಿ ಸಚಿವರು ಹಾಗೂ ಅವರ ಕುಟುಂಬ ಸದಸ್ಯರನ್ನ ಕಣಕ್ಕಿಳಿಸುವ ಪ್ರಮುಖ ವಿಷಯದ ಕುರಿತು ಸುದೀರ್ಘ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲುವ ಗುರಿಯನ್ನ ಕಾಂಗ್ರೆಸ್ ಹೊಂದಿದೆ. ಆದರೆ ಪಕ್ಷವು ರಾಜ್ಯದಲ್ಲಿ 10 ರಿಂದ 12 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಎಂದು ರಾಜಕೀಯ ತಜ್ಞರ ಅಭಿಮತವಾಗಿದೆ. ಸದ್ಯ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಕೋಲಾರಕ್ಕೆ ಕೆಎಚ್ ಮುನಿಯಪ್ಪ, ಬಳ್ಳಾರಿಗೆ ಬಿ ನಾಗೇಂದ್ರ, ಚಾಮರಾಜನಗರಕ್ಕೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಬೀದರ್ಗೆ ಈಶ್ವರ್ ಖಂಡ್ರೆ ಅವರ ಹೆಸರುಗಳು ಅಂತಿಮ ಮಾಡಲಾಗಿದೆ ಎನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಅಖಾಡಕ್ಕೆ ಇಳಿಸುವ ಸಾಧ್ಯತೆಗಳಿವೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಆರಂಭವಾಗಿದೆ. ತೀವ್ರ ಕುತೂಹಲ ಕೆರಳಿಸಿರುವ ಕ್ಷೇತ್ರ ಅಂದ್ರೆ ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ. ಆ ಕ್ಷೇತ್ರದಿಂದ ಯತೀಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ನಂದಿನಿ, ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಘೋಷಣೆ ಆಗುತ್ತೆ. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಅತಿ ಹೆಚ್ಚು ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷ ಗುರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಕರ್ನಾಟಕದ 20 ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಕ್ಷೇತ್ರ ಅಂತಂದ್ರೆ ಮೈಸೂರು. ಈ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಪ್ರತಾಪ್ ಸಿಂಹ ನಿರಂತರವಾಗಿ ಆಯ್ಕೆಯಾಗುವುದಕ್ಕಿಂತ ಹಿಂದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಾ ಈ ಹಿಂದೆ ಬಿಜೆಪಿ ಯಾವಾಗ ಶ್ರೀಕಂಠದ ಒಡೆಯರ್ ಅವರು ಟಿಕೆಟ್ನಿಂದ ಸಂದರ್ಭದಲ್ಲಿ ಇತ್ತು. ಆದ್ರೆ ಅವರು ಸಹ ಹಿಂದೊಮ್ಮೆ ಕಾಂಗ್ರೆಸ್ ಮೊದಲ ಬಾರಿ ಅವರು ಕಣಕ್ಕೆ ಇಳಿದಿದ್ರು. ಮೊದಲ ಬಾರಿ ಕಣಕ್ಕೆ ಹಿಡಿದಾಗ ಅವರು ಸಹ ಅಲ್ಲಿ ಗೆದ್ದಿದ್ರು. ಹಾಗಾಗಿ ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ ತುಂಬಾ ಕುತೂಹಲ ಪಡ್ತಿದೆ. ಯಾಕೆ ಕೆಲವೇ ಜನ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ರು, ಅವರ ವಿಕ್ರಮ್ ಸಿಂಹ ಅವರನ್ನ ಬಂಧಿಸುವಂತ ಅವ್ರ ವಿರುದ್ಧ ಕೇಸ್ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಕಣಕ್ಕಿಳಿಸಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ನನ್ನ ವಿರುದ್ಧ ಕಿದುರೇನ ಮಾಡ್ತಿದ್ದಾರೆ ಅಂತ ಆರೋಪ. ಆದ್ರೆ ಅದು ಒಂದ್ ರೀತಿಯಲ್ಲಿ ಆರೋಪ ಆಗಿರ್ಬೋದು. ಅಂದ್ರೆ ಆ ಕೇಸ್ ಏನಾಗಿದೆ, ಆ ಕೇಸಿಗೂ ಅದು ಅವ್ರ ತಪ್ಪು ಸರಿ ಮಾಡಿದ್ರೆ ಆ ಚರ್ಚೆ. ಆದ್ರೆ ಅವ್ರು ಹೇಳಿದ್ರಲ್ಲ, ಯತೀಂದ್ರ ಸಿದ್ದರಾಮಯ್ಯ ಕಣಕ್ಕಿಳಿಸ್ಲಿಕ್ಕೆ ಸಿದ್ದರಾಮಯ್ಯವರು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ವಲಯದಲ್ಲಿ ಕೂಡ ತೀವ್ರವಾಗಿ ಚರ್ಚೆಯಲ್ಲಿದೆ. ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಯತೀಂದ್ರ ಸಿದ್ದರಾಮಯ್ಯ ಕಣಕ್ಕಿಳಿಸಬೇಕು. ಈಗಾಗಲೇ ಅವರು ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ವಿಧಾನಸಭೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಲೋಕಸಭೆ ಅಂತ ತಯಾರಿ ನಡೀತಾ ಇದೆ. ಹಾಗಾಗಿ 28 ಕ್ಷೇತ್ರ ಇದು ಬಹಳ ಕಾರ್ಯಾಗಿದೆ. ಹಾಗೆ ಪ್ರಮುಖವಾಗಿ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ದೆಹಲಿಯಲ್ಲಿ ಈ ಕುರಿತು ಚರ್ಚೆಗಳು ನಡೆಯೋ ಸಾಧ್ಯತೆಗಳು ಇದೆಯಾ? ನಂದಿನಿ, ಎಸ್.ಟಿ. ಸೋಮಶೇಖರ್ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳ ಚರ್ಚೆ ನಡೀತಾ ಇದೆ. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾರನ್ನ ಯಾವ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅಂತ ಎಸ್.ಟಿ. ಸೋಮಶೇಖರ್ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸಿದ್ದರಾಮಯ್ಯ ಅವರ ಆಪ್ತ ಕೊಂಡಿದ್ರು. ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಿಂತ ಮುಂಚೆ ಏನು ಆಪ್ತ ನಡೀತು, ಬಾಯ್ ಆ ಪಟ್ಟಿಯಲ್ಲಿ ಇವರ ಹೆಸರು ಎಸ್.ಟಿ. ಸೋಮಶೇಖರ್ ಬಾಂಬೆ ಮಾತ್ರ ಆಯ್ತು, ಬಿಜೆಪಿ ಟಿಕೆಟ್ ಗೆದ್ರು.
ಬಿಜೆಪಿಯ ಶಾಸಕರಾದರು. ಆದ್ರೆ ಈಗ 2023ರ ಚುನಾವಣೆಯಲ್ಲಿ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದ್ರೆ ಎಷ್ಟು ಸಂಸದರು ಬಿಜೆಪಿ ಸ್ಪರ್ಧೆ ಮಾಡಿದ್ರು, ಬಿಜೆಪಿ ಗೆದ್ದು ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ. ಈಗ ಅವರು ಬಿಜೆಪಿಯ ನಾಯಕರ ಜೊತೆಗೆ ಪಕ್ಷದ ಜೊತೆಗೆ ನಿಂತಿದ್ದಾರೆ, ಅಥವಾ ಕಾಂಗ್ರೆಸ್ ಅವರಿಗೆ ಒಲವು ಜಾಸ್ತಿ ಆಗಿದೆ, ಕಾಂಗ್ರೆಸ್ ಅವರ ಜೊತೆಗೆ ಇದ್ದಾರೆ, ಕಾಂಗ್ರೆಸ್ ಹೋಗ್ತಾರೆ ಅಂತಕ್ಕಂಥ ಮಾತಿದೆ. ಈಗ ಬೆಂಗಳೂರು ನಾರ್ತ್ ಆ ಕ್ಷೇತ್ರದಲ್ಲಿ ಅವರಿಗೆ ಅವಕಾಶ ಕೊಡ್ಬೋದಾ ಇದೆ. ಇಷ್ಟೇ ಅಲ್ಲ ಅಂತೀನಿ, ಯಾಕಂದ್ರೆ ಒಂದು ತಂತ್ರಗಾರಿಕೆಯನ್ನ ಬಿಜೆಪಿ ರಾಜಸ್ಥಾನ, ಉತ್ತರಾಖಂಡ್ ಈ ಚುನಾವಣೆಗಳಲ್ಲಿ, ಅಲ್ಲಿ ವಿಧಾನಸಭೆ ಚುನಾವಣೆಗಳಲ್ಲಿ ಮಾಡಿದ್ದು ಒಂದು ತಂತ್ರಗಾರಿಕೆ. ಏನು ಕೇಂದ್ರ ವಿಧಾನಸಭೆ ಚುನಾವಣೆಯಲ್ಲಿ ಕಣಕ್ಕೆ ಅಲ್ಲಿ ಇರ್ತಕ್ಕಂಥ ಆಡಳಿತ ವಿರೋಧಿ ಅಲೆ ಪಡೆಯೋದು ಹೇಳಿ ಒಂದು ಹಂತ ಯಶಸ್ವಿ ಅಲ್ಲಿ ಕಣಕ್ಕಿಳಿದ್ರು. ಆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಅದೇ ರೀತಿ ಈ ಕರ್ನಾಟಕದಲ್ಲಿ ಹಾಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿರುವ ರಾಜ್ಯದ ಕ್ಷೇತ್ರಗಳಲ್ಲಿ ಒಂದು ಯಾಕೆ ಪ್ರಯೋಗವನ್ನು ಮಾಡಬಾರದು ಅಂದ್ರೆ, ಬಿಜೆಪಿ ಯಾವ ಅಸ್ತ್ರವನ್ನ ಇವರ ವಿರುದ್ಧ ಪ್ರಯೋಗ ಮಾಡಿತ್ತು ಬೇರೆ ರಾಜ್ಯಗಳಲ್ಲಿ, ಅದೇ ಅಸ್ತ್ರವನ್ನು ಬಿಜೆಪಿಯ ವಿರುದ್ಧ ಪ್ರಯೋಗ ಕಾಂಗ್ರೆಸ್ ಈಗ ಮುಕ್ತಾಗಿದೆ. ಬಹಳ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಸರಿಸುಮಾರು 10 ಸಚಿವರನ್ನ ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ 10 ಸಚಿವರನ್ನ ಕಣಕ್ಕಿಳಿಸ್ತಾ. ಆ 10 ಸಚಿವರು ಯಾರು ಪಟ್ಟಿ ಮಾಡಿ ಅಂತ ಈಗಾಗಲೇ ಒಂದು ಸೂಚನೆಯನ್ನ ಹೈಕಮಾಂಡ್ ಪಟ್ಟಿ ಚರ್ಚೆ ನಡೀತಾ ಇದೆ. ಏನ್ ರಾಜ್ಯ ಮಟ್ಟದಲ್ಲಿ ಹೈಕಮಾಂಡ್ ಒಂದು ಸಭೆ ಮಾಡಿ ಬಹುಶಃ ಈ ಚರ್ಚೆ ಈ ಪಟ್ಟಿ ಚರ್ಚೆಗೆ ಬರುತ್ತೆ. ಅದ್ರಲ್ಲಿ ಬಹಳ ಇದೆ. ಜಾರಕಿಹೊಳಿ ಅವರು ಈ ಹಿಂದೆ ಸತೀಶ್ ಜಾರಕಿಹೊಳಿ ಈ ಹಿಂದೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲೇ ಕಣಕ್ಕಿಳಿದ್ರು, ಅವರು ಮತ್ತೆ ಚುನಾವಣೆ ಅಂತಕ್ಕಂಥ ಚರ್ಚೆ ಇದೆ. ಇನ್ನು ತುಮಕೂರು ಲೋಕಸಭಾ ಎನ್ ರಾಜಣ್ಣ ಇವ್ರು ನಿಲ್ಬಹುದಾ, ಯಾಕಂದ್ರೆ ಪ್ರಭಾವಶಾಲಿ ನಾಯಕ ಅವರು. ಬಹಳ ಮುಖ್ಯವಾಗಿ ಚಾಮರಾಜನಗರ ಎತ್ತಿ ಮೀಸಲಿನಿಂದ ಎಚ್ ಡಿ ಮಹದೇವ ಸ್ಪರ್ಧೆ ಮಾಡಬಹುದಾ? ಅಲ್ಲಿ ಚಾಮರಾಜನಗರ ಕ್ಷೇತ್ರ ಏನಿದೆ ಅಲ್ಲಿ ಧ್ರುವನಾರಾಯಣ ಹಿಂದೆ ಅಲ್ಲಿ ಶ್ರೀನಿವಾಸ ಪ್ರಸಾದ್ ಅಲ್ಲಿ ಸಂಸದರಾಗಿದ್ದಾರೆ. ಈಗ ಎಚ್ ಡಿ ಮಹದೇವಪ್ಪ ಎಸ್ ಸಿ ಸ್ಪರ್ಧೆ ಮಾಡಬಹುದು ಅಂತಕ್ಕಂಥ ಚರ್ಚೆ ಆಯ್ತು. ಅಲ್ಲಿ ಎಚ್ ಡಿ ಮಹದೇವಪ್ಪ ಹಿಂದುಳಿದ ವರ್ಗದ ದಲಿತ ಸಮುದಾಯದ ನಾಯಕ ಎಚ್ ಡಿ ಅವರು ಆಗ್ಬೋದು. ಇನ್ನು ಬಹಳ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಚಲುವರಾಯ ಸ್ವಾಮಿ ಅವರ ಹೆಸರು ಬಹಳ ಪೈಪೋಟಿ ಸುಮಲತಾ ಇದಾರೆ, ಕ್ಷೇತ್ರ ಈಗ ಅಲ್ಲಿ ಚಲುವರಾಯ ಬರ್ಬೋದಾ ಅಂತ ಬಿ ನಾಗೇಂದ್ರ ಕಣಕ್ಕಿಳಿಬೋದಾ? ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸಂತೋಷ್ ಲಾಡ್ ಸ್ಪರ್ಧೆ ಮಾಡ್ಬೋದಾ? ಇದೆಲ್ಲ ಚರ್ಚೆ ನಡೆಯುತ್ತೆ. ಇನ್ನು ಬಹಳ ಪ್ರಮುಖವಾಗಿ ಕೋಲಾರ ಮುನಿಯಪ್ಪ ಅವರ ಬರ್ತಾ ಇದೆ. ಮುನಿಯಪ್ಪ ಇದೇ ಕ್ಷೇತ್ರ ನಿರಂತರವಾಗಿ ಆಯ್ಕೆ ಸರ್ಕಾರ ಸರ್ಕಾರ ಇದ್ದಲ್ಲಿ ಸಚಿವ ರೈಲ್ವೆ ಸಚಿವಪ್ಪ ಕೋಲಾರದಿಂದ ಮುನಿಯಪ್ಪ ಮಾಡ್ಲಿಕ್ಕೆ ಮನವೊಲಿಸಬೇಕು ಒಂದು ಮಾತು ಕೇಳ್ತಾ ಇದೆ. ಇನ್ನು ಚಿತ್ರದುರ್ಗದಲ್ಲಿ ಅಲ್ಲೂ ಸಹ ಕಣಕ್ಕಿಳಿಸ್ಬೇಕಾಗಿದೆ. ಬಹುಶಃ ತುಂಬಾ ಸಚಿವರ ಅಲ್ಲಿ ಬರ್ತಾ ಇದೆ, ಬರ್ಬೋದಾ, ಇವರಲ್ಲಿ ಕಣಕ್ಕಿಳಿಬೋದಾ ಅಂತ ಹೇಳಿ. ಹಾಗಾಗಿ ರಾಜ್ಯದ ಕಾಂಗ್ರೆಸ್ ಹಾಲಿ ಸಚಿವರಲ್ಲಿ 10 ಜನ ಕಣಕ್ಕಿಳಿಸ್ಬೇಕು ಹೋಗ್ತಾ ಇದೆ ಈ ಚಿಂತನೆ. 10 ಜನ ಸಹ 5 ಜನ ಕಣಕ್ಕಿಳಿತಾರೆ. ಈಶ್ವರ್ ಖಂಡ್ರೆ ಅವರಿಗೂ ಬೀದರ್ ಕ್ಷೇತ್ರಕ್ಕೆ ಬಂದಾಗ ಅವರು ಕ್ಷೇತ್ರದಲ್ಲಿ ಕೇಳ್ಬರ್ತಾರೆ. 10 ಸಚಿವ ಕಣಕ್ಕಿಳಿಸ್ಬೇಕು ಅನ್ನೋ ಗುರಿ ಏನಿದೆ, ಬಹುಶಃ ಒಂದೇ ಆದ್ರೂ ನಮಗೆ ಕೊಟ್ಟು ಲೋಕಸಭಾ ಚುನಾವಣೆ ಇರುವ ಸಾಧ್ಯತೆ ಅಲ್ಲಗಳೆಯುವ ಹಾಕಿದ್ದೇನೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.